ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ಹೊಸ ನೇಮಕಾತಿಗಳ ಆರಂಭಕ್ಕೆ ಗೋರ್ಮೆಂಟ್ ಕಡೆಯಿಂದ ಅಧಿಕೃತವಾಗಿ ಆದೇಶ ಬಂದಿದೆ. ಓಕೆನಾ. ನೋಡಿ, ಯಾರು 2027ಕ್ಕೆ 2028ಕ್ಕೆ ನೋಟಿಫಿಕೇಷನ್ ಆಗುತ್ತಂತ ಹೇಳ್ತಿದ್ರಲ್ಲ, ಸೊ ನಾನು ಮುಂಚೆನೇ ಹೇಳಿದ್ದೆ ನೋಟಿಫಿಕೇಷನ್ಗಳನ್ನ ಮಾಡ್ತಾರೆ. ಯಾಕಂದರೆ ಗೋರ್ಮೆಂಟ್ ಮೇಲೆ ತುಂಬ ಪ್ರೆಷರ್ ಇದೆ ಅಂತೇಳಿ. ಸೊ ಅದರಿಂದ ನೋಡಿ, ಮೊನ್ನೆ ಏನು ಪ್ರೊಟೆಸ್ಟ್ ಆಯ್ತಲ್ಲ, ಅದು ಆದಮೇಲೆ ನೋಡಿ ಗೋರ್ಮೆಂಟು ಇನ್ನು 30 ದಿನದಲ್ಲಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ನೋಡಿ, ಅಫಿಷಿಯಲ್ ಆಗಿ ಇನ್ನೂ ಬಂದಿರಲಿಲ್ಲ. ನೋಡಿ, ಇವತ್ತು ಅಫಿಷಿಯಲ್ ಆಗಿ ಬಂದಿರೋದು. ಓಕೆನಾ. ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾದ ಮೀಸಲಾತಿ ಪ್ರಮಾಣವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿರುವ ಮಧ್ಯಂತರ ಆದೇಶದ ಹಿನ್ನೆಲೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಂತ ಇದೆ. ಓಕೆನಾ. ನೋಡಿ, ಇವಾಗ ಗೋರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಅಪ್ಡೇಟ್ ಆಗಿರೋದು. ಓಕೆನಾ. ನೋಡಿ, ಇದು ಏನು PDF ಇದೆಲ್ಲ ನೀವು ಕಂಪ್ಲೀಟಾಗಿ ಓದಿದ್ರೆ ಯಾವ ರೋಸ್ಟ್ರನ್ನ ಫಾಲೋ ಮಾಡ್ತಾರೆ ಮತ್ತು ಯಾವ ರಿಸರ್ವೇಷನ್ನ ಫಾಲೋ ಮಾಡ್ತಾರೆ ಅಂತೇಳಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನೋಡಿ, 15% ಮತ್ತು 3% ಏನಿತ್ತಲ್ಲ, SCಗೆ 15% ಇತ್ತು ಮುಂಚೆ. ಓಕೆನಾ. ಅದನ್ನೇ ಫಾಲೋ ಮಾಡ್ತಾರೆ. ಮತ್ತು ನೋಡಿ, STಗೆ 3% ಇತ್ತು, ಅದನ್ನೇ ಫಾಲೋ ಮಾಡ್ತಾರೆ. ಇದೇ ರಿಸರ್ವೇಷನ್ ಪ್ರಕಾರ ರೋಸ್ಟರ್ ಬಿಂದನ್ನು ರೆಡಿ ಮಾಡ್ತಾರೆ ಇವಾಗ. ನೋಡಿ, ಈ ಗೋರ್ಮೆಂಟ್ ಕಡೆಯಿಂದ ಏನು ಅಫಿಷಿಯಲ್ ಆಗಿ ಬಂದಿದೆಯಲ್ಲ, ಈ PDFನ ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನೋಡಿ, ಹೈಕೋರ್ಟ್ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳು ಅಥವಾ ನೇಮಕಾತಿಗಳ ಪ್ರಾಧಿಕಾರ ಮುಂದಿನ ನೇಮಕಾತಿ ಮಾಡಿಕೊಳ್ಳುವ ಹುದ್ದೆಗಳಲ್ಲಿ ನೋಡಿ 6% ಏನಿತ್ತಲ್ಲ ಎಕ್ಸ್ಟ್ರಾ ಆಗಿರೋದು. ನೋಡಿ, SCಗೆ 2% ಹೆಚ್ಚಳ ಆಗಿತ್ತು, STಗೆ 4% ಇತ್ತಲ್ಲ, ಆ ಹುದ್ದೆಗಳನ್ನು ಏನು ಮಾಡ್ತಾರೆ ಅಂದರೆ ಹೋಲ್ಡಲ್ಲಿ ಇಟ್ಕೊತಾರೆ. ಓಕೆನಾ. ನೋಡಿ, ಏನು 6% ಹೆಚ್ಚಳ ಆಗಿತ್ತಲ್ಲ, ಅದನ್ನು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಏನಂದರೆ ನೋಡಿ, ಏನು ಅಂತಿಮ ತೀರ್ಪು ಬರುತ್ತಲ್ಲ ಹೈಕೋರ್ಟ್ಗೆ, ಅದನ್ನು ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಈ 6%ನ ಏನು ಮಾಡಬೇಕು ಅಂತೇಳಿ, ಏನು GMದವ್ರಿಗೆ ಕೊಡಬೇಕಾ ಅಥವಾ SC STಗೆ ಕೊಡಬೇಕಂತೇಳಿ. ಓಕೆನಾ. ನೋಡಿ, ಇದು ತುಂಬ ಇಂಪಾರ್ಟೆಂಟು. ನೋಡಿ, ಮತ್ತು ನೋಡಿ, ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಟೈಮ್ ಕೊಟ್ಟಿದ್ದಾರೆ, ಪ್ರಾರಂಭಿಸುವಂತೆ ಎಲ್ಲ ಇಲಾಖೆ ಮತ್ತು ನೇಮಕಾತಿ ಪ್ರಾಧಿಕಾರಗಳಿಗೆ ತಿಳಿಸಿದೆ. ನೋಡಿ, ಇನ್ನು 30 ದಿನದಲ್ಲಿ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಸರ್ಕಾರದ ಮುಂದಿನ ಆದೇಶವರೆಗೂ ಇದು ಚಾಲ್ತಿಯಲ್ಲಿರುತ್ತದೆ. ಓಕೆನಾ. ನೋಡಿ, ಯಾರು ನೇಮಕಾತಿಗಳು ಇನ್ನೂ 2 ವರ್ಷ ಆಗಲ್ಲ, 2027 28 ಅಂತ ಅಂದ್ಕೊಂಡಿದ್ದೀರಲ್ಲ, ಸೊ ನಾನು ಮುಂಚೆನೇ ಹೇಳಿದ್ದೆ. ಓಕೆನಾ. ನೇಮಕಾತಿಗಳು ಸ್ಟಾರ್ಟ್ ಆದರೆ ಸಡನ್ನಾಗೆ ಸ್ಟಾರ್ಟ್ ಆಗ್ತವೆ. ಸೊ ನಿಮಗೆ ಓದೋಕ್ಕೆಲ್ಲ ಟೈಮ್ ಸಿಗಲ್ಲ ಅಂತ ಹೇಳಿದ್ದೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು. ನೋಡಿ, ನೇಮಕಾತಿಗಳು ಆಲ್ಮೋಸ್ಟ್ ಮಾರ್ಚಲ್ಲಿ ಸ್ಟಾರ್ಟ್ ಆಗ್ತವೆ. ಓಕೆನಾ. ಮಾರ್ಚಲ್ಲಿ ಸ್ಟಾರ್ಟ್ ಆಗ್ಬೋದು, ಇಲ್ಲ ಅಂದರೆ ಮಿಸ್ ಆದರೆ ನೋಡಿ ಏಪ್ರಿಲಲ್ಲಿ ಖಂಡಿತವಾಗಿ ಸ್ಟಾರ್ಟ್ ಆಗ್ತವೆ. ಸೊ ನೋಡಿ, ಇನ್ನು 1 ತಿಂಗಳಲ್ಲಿ ನೋಟಿಫಿಕೇಷನ್ ಸ್ಟಾರ್ಟ್ ಆಗ್ತವೆ. ಸೊ ನಿಮಗೆ ಓದೋಕ್ಕೆ ಸಿಗೋದು ಒಂದು 3-4 ತಿಂಗಳು ಅಷ್ಟೇ ಸಿಗುತ್ತೆ. ಓಕೆನಾ. ರಿವಿಷನ್ ಮಾಡೋಕ್ಕೂ ಟೈಮ್ ಸಿಗಲ್ಲ. ನೋಡಿ, ಆಲ್ಮೋಸ್ಟ್ ಎಕ್ಸಾಮ್ಸ್ಗಳು KA ಕಡೆಯಿಂದ ಆದರೂ ನೋಡಿ ಜೂನ್ ಜುಲೈಯಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಏನು KA ಮತ್ತು PC ಎಕ್ಸಾಮ್ಸ್ ಎಲ್ಲ ಮಾಡ್ತಾರಲ್ಲ, ಜೂನ್ ಜುಲೈಯಲ್ಲಿ ಎಕ್ಸಾಮ್ಗಳು ನಡೆಯುತ್ತೆ. ಸೊ ಜೂನ್ ಜುಲೈ ಅಂದರೆ ನೋಡಿ ನಿಮಗೆ 5-6 ತಿಂಗಳು ಅಷ್ಟೇ ಟೈಮ್ ಸಿಗೋದು, 4 ತಿಂಗಳು ಅಷ್ಟೇ ಟೈಮ್ ಸಿಗೋದು. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಏನು ಕಂಟಿನ್ಯೂ ಓದ್ತಿದ್ದೀರಲ್ಲ, ಕಂಟಿನ್ಯೂ ಓದಿ. ಓಕೆನಾ. ಮತ್ತು ಈ ಆದೇಶ ನೋಡಿ, ಏನು 56,432 ಹುದ್ದೆಗಳು ಇದ್ದವಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಮಾಡೋವರೆಗೂ ಈ ಆದೇಶ ಕಂಟಿನ್ಯೂ ಇರುತ್ತೆ. ಮತ್ತು ನೋಡಿ, 56,432 ಹುದ್ದೆಗಳನ್ನು ಬಿಟ್ಟು ಮತ್ತು ಎಕ್ಸ್ಟ್ರಾ ನೇಮಕಾತಿಗಳು ಏನು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆಯಲ್ಲ, ಅದಕ್ಕೆಲ್ಲ ಇದೇ ಕಂಟಿನ್ಯೂ ಆಗುತ್ತೆ. ಓಕೆನಾ. ಎಲ್ಲಿವರೆಗೂ ಅಂದರೆ ನೋಡಿ, ಹೈಕೋರ್ಟಿಂದ ಫೈನಲ್ ಜಡ್ಜ್ಮೆಂಟ್ ಬರುತ್ತಲ್ಲ, ಅಲ್ಲಿವರೆಗೂ ಇದೇ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ, ಏನು ನೇಮಕಾತಿಗಳು ಸ್ಟಾಪ್ ಆಗಿದ್ದಾವಲ್ಲ, ಈಗ ಅಫಿಷಿಯಲ್ ಆಗಿ ಮತ್ತೆ ರೀಸ್ಟಾರ್ಟ್ ಆಗ್ತವೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಕಂಟಿನ್ಯೂ ಸ್ಟಡಿ ಮಾಡಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಲೋಕಸೇವಾ ಆಯೋಗ, ಅವ್ರಿಗೂ ಇದು ಲೆಟರ್ ಹೋಗಿರುತ್ತೆ. ಎಲ್ಲ KA KPSC ಮತ್ತು KSPಗೆ ಎಲ್ಲದಕ್ಕೂ ಈ ಅಫಿಷಿಯಲ್ ಆಗಿ ಲೆಟರ್ ಹೋಗಿರುತ್ತೆ. ಸೊ ನೋಡಿ, ನೇಮಕಾತಿಗಳನ್ನು ಇನ್ನು 30 ದಿನದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನೋಡಿ, KPSC ಕಡೆಯಿಂದ ಏನು ಕ್ಯಾನ್ಸಲ್ ಆಗಿದ್ದವಲ್ಲ, ಫಸ್ಟ್ ಆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಓಕೆನಾ. ಯಾವುದಂದರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇದೆ. ಓಕೆನಾ. ಅದ್ರ ಜೊತೆಗೆ ಲ್ಯಾಂಡ್ ಸರ್ವೇಯರ್ ಒಂದಿದೆ. ಅದು ಆದಮೇಲೆ ನೋಡಿ AEE ಇದೆ, PWDಯಲ್ಲಿ AEE ಒಂದಿದೆ. ಅದರ ಜೊತೆಗೆ AO ಮತ್ತು ಅದರ ಜೊತೆಗೆ AO ಒಂದಿದೆ. ಓಕೆನಾ. ಇವೇನು 4 ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದಾರಲ್ಲ, ಫಸ್ಟ್ ಈ ನೇಮಕಾತಿಗಳನ್ನ ಫಸ್ಟ್ ಕಂಪ್ಲೀಟ್ ಮಾಡ್ತಾರೆ. ಅದನ್ನು ಬಿಟ್ಟು ಮತ್ತೆ ನಾನು ನಿನ್ನೆ ಅಪ್ಡೇಟ್ ಮಾಡಿದ್ದೆಲ್ಲ, ಏನು SDA FDA ಇದೆ ಮತ್ತು ಬೇರೆ ಏನೆಲ್ಲ ಕಾಲ್ಫಾರ್ ಮಾಡ್ಬೇಕಂತ ಏನು ಪ್ರಪೋಸಲ್ ಹೋಗಿರುತ್ತಲ್ಲ, ಎಲ್ಲ ನೇಮಕಾತಿಗಳನ್ನು ಆಗ್ತಾವೆ ನೋಡಿ. ಮತ್ತು ನೋಡಿ, KA ಕಡೆಯಿಂದ ಏನು 500ದು VAO ಇದೆಯಲ್ಲ, ಅದು ತುರ್ತಾಗಿ ಆಗುತ್ತೆ ನೋಡಿ. ಮೋಸ್ಟ್ಲಿ ಮಾರ್ಚಲ್ಲಿ ಅಥವಾ ಏಪ್ರಿಲಲ್ಲಿ ನೇಮಕಾತಿ ಇದು ಸ್ಟಾರ್ಟ್ ಆಗ್ಬೋದು. ಮತ್ತು ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ದು ತುಂಬ ಕೇಳ್ತಿದ್ರಿ. ಪೊಲೀಸ್ ಡಿಪಾರ್ಟ್ಮೆಂಟ್ದು ಏನೇ ಅಪ್ಡೇಟ್ ಇದ್ದರೂ ಅದು ಸಪ್ರೇಟ್ ಆಗಿರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಆಗಲಿ, ಏಜ್ ಹೆಚ್ಚಳ ಆಗಲಿ, ಎಷ್ಟು ಹುದ್ದೆಗಳಿದಾವೆ ಅಂತೇಳಿ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ದು ಸಪ್ರೇಟ್ ಆಗಿರುತ್ತೆ. ನೋಡಿ,
ಪಿ ಸಿ ನೋಡಿ ಆಲ್ಮೋಸ್ಟ್ 3500 ಹುದ್ದೆಗಳಿದ್ದಾವೆ, ಓಕೆನಾ. ಅದು ಪಿ ಸಿ ತುರ್ತಾಗಿ ಮಾಡ್ತಾರೆ, ಪಿ ಎಸ್ ಐ ಸ್ವಲ್ಪ ಡಿಲೇ ಆಗ್ಬೋದು, ಓಕೆನಾ. ಸೊ ನೋಡಿ ತುಂಬ ಜನ ಇನ್ನು 2027-28ಕ್ಕೆ ನೇಮಕಾತಿಗಳು ಆಗ್ತಾವಂತೇಳಿ ಅಂದ್ಕೊಂಡಿದ್ರು. ಸೊ ನಾನು ಮುಂಚೆನೇ ಹೇಳಿದ್ದೆ, ನೇಮಕಾತಿಗಳು ಇನ್ನು 3 ತಿಂಗಳ ಅಥವಾ 6 ತಿಂಗಳಲ್ಲಿ ಆಗೇ ಆಗ್ತವೆ. ಸೊ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಿಲ್ಲ ಅಂತೇಳಿ ನೋಡಂತ ಹೇಳಿದ್ದೆ, ಓಕೆನಾ. ಅದನ್ನು ಪ್ರಶ್ನೆ ಮಾಡ್ಕೊಂಡು ನೀವು ಸ್ಟಡಿ ಮಾಡಿ ಅಂತ ಹೇಳಿದೆ. ಇವಾಗ ನೋಡಿ ಏನು ಹಳೆ ಮೀಸಲಾತಿ ಇತ್ತಲ್ಲ 50%ಇಂದಾನೇ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಓಕೆನಾ. ನೋಡಿ ಈ ರಿಸರ್ವೇಷನ್ಗೆ ಏನೂ ತೊಂದರೆನೂ ಆಗಲ್ಲ, ನೆಕ್ಸ್ಟು ಕೋರ್ಟ್ ಇಶ್ಯೂ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನೋಡಿ ನೀವು ಈ ಎಕ್ಸಾಮ್ಸ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಇದೇ ವರ್ಷದಲ್ಲಿ ಆರ್ಡರ್ ಕಾಪಿನ ತೊಗೋಬೋದು. ಮತ್ತು ನೋಡಿ ಏನು ಇಶ್ಯೂನೂ ಆಗಲ್ಲ, ಅದೊಂದು ಅಡ್ವಾಂಟೇಜು. ಈ ಹಿಂದೆ ಆಗಿರೋದು ನೋಡಿ PDO, CTI ಮತ್ತು ಅದರ್ ಗ್ರೂಪ್ ಬಿ, KSಗೆಲ್ಲ ಯಾವ ಥರ ರಿಸರ್ವೇಷನ್ ಇಶ್ಯೂ ಆಯ್ತು ಅಂತೇಳಿ. ನೋಡಿ ಇವಾಗ ಏನು 50%ಇಂದ ನೇಮಕಾತಿಗಳನ್ನು ಮಾಡ್ತಾರಲ್ಲ, ಯಾವುದೇ ತೊಂದರೆ ಆಗಲ್ಲ. ಏನು ಸ್ಟಡಿ ಇದೆಯಲ್ಲ ಅದನ್ನು ನೀವು ಕಂಟಿನ್ಯೂ ಮಾಡಿ. ಎಷ್ಟು ಪೋಸ್ಟ್ಗಳಂತೇಳಿ ನಾನು ಆಲ್ರೆಡಿ ಹೇಳಿದ್ದೆ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಂತೇಳಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಮತ್ತು ಯಾವುದೆಲ್ಲ ಹೊಸದಾಗಿ ಏನಾದರೂ ಅಪ್ಡೇಟ್ ಬಂದರೆ ನೇಮಕಾತಿಗಳ ಕುರಿತು ಸೊ ಅಪ್ಡೇಟ್ ಮಾಡ್ತಿರ್ತೀನಿ, ಓಕೆನಾ. ನೋಡಿ ನೆಕ್ಸ್ಟು PC PSI ಏನಾದರೂ ಅಪ್ಡೇಟ್ ಸಿಕ್ಕರೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಪೊಲೀಸ್ ಡಿಪಾರ್ಟ್ಮೆಂಟ್ದು ತುಂಬ ಕೇಳ್ತಿದ್ರಿ, ಇದ್ರದ್ದೊಂದು ಅಪ್ಡೇಟ್ ಮಾಡ್ತೀನಿ. VA ಓದಿ ನೋಡಿ ತುಂಬ ತುರ್ತಾಗಿ ಆಗುತ್ತೆ. VAಗೆ ಯಾರು ಓದ್ತಿದ್ರಲ್ಲ ಓದಿ, ಓಕೆನಾ. ಚೆನ್ನಾಗಿ ಓದಿ. ಏನು ಗ್ರೂಪ್ C ಸಿಲೆಬಸ್ ಇದೆಯಲ್ಲ ಅದನ್ನು ತುಂಬ ಟಾರ್ಗೆಟ್ ಮಾಡಿ ಓದಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.